ನಮಸ್ಕಾರ ವೀಕ್ಷಕರೇ. ಭಾರತದ ಸಂಸ್ಕೃತಿಗೆ ವಿಶಾಲವಾಗಿರುವಂತಹ ಅರ್ಥ ಇದೆ. ವಿವಿಧ ಸಾಂಸ್ಕೃತಿಕಗಳ ನಾಡು ಅಂತೇಳಿ ಭಾರತವನ್ನು ಕೂಡ ಕರೆಯಲಾಗುತ್ತೆ. ನಾನು ಯಾವ ಆಹಾರವನ್ನು ತಿನ್ನಬೇಕು, ಯಾವ ಬಟ್ಟೆಯನ್ನು ಉಡಬೇಕು ಎನ್ನುವಂತಹ ವಿಚಾರದೊಳಗಡೆ ನನಗೆ ನನ್ನದೇ ಆಗಿರುವಂತಹ ಒಂದು ಸ್ವಾತಂತ್ರ್ಯ ಇರುವಂತಹ ದೇಶ ಅಂತೇಳಿ ಭಾರತವನ್ನು ಕರೆಯಲಾಗ್ತಾ ಇತ್ತು. ಆದರೆ ಈಗ ಅದು ಪಲ್ಲಟ ಆಗ್ತಾ ಇದೆ. ಯಾರು ಯಾವ ಆಹಾರವನ್ನು ತಿನ್ನಬೇಕು, ಯಾರು ಎಂತಹ ಬಟ್ಟೆಯನ್ನು ಹಾಕ್ಕೊಳ್ಬೇಕು, ಯಾರು ಯಾರನ್ನ ಮದುವೆಯಾಗಬೇಕು, ಯಾವ ಧರ್ಮವನ್ನು ದೇಶದೊಳಗಡೆ ಬೆಳೆಸಬೇಕು, ಯಾವ ಧರ್ಮಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಎನ್ನುವಂತಹ ವಿಚಾರಗಳೆಲ್ಲವೂ ಕೂಡ ರಾಜ್ಯದೊಳಗಡೆ ಚರ್ಚೆ ಆಗ್ತಾ ಇದ್ದಾವೆ. ಹಾಗಾದರೆ ಈ ಚರ್ಚೆ ಹೇಳೋದಕ್ಕೆ ಕಾರಣ ಏನು? ಈ ಚರ್ಚೆಯ ಹಿಂದಿರುವಂತಹ ಏನಿದಾವೆ? ಯಾಕೆ ಈ ರೀತಿಯ ಸಾಂಸ್ಕೃತಿಕ ಪಲ್ಲಟ ಆಗ್ತಾ ಇದೆ? ಈ ಕುರಿತಾಗಿ ನನ್ನೊಟ್ಟಿಗೆ ಮಾತನಾಡಲಿಕ್ಕಾಗಿ ಚಿಂತಕರಾಗಿರುವಂತಹ ಪ್ರೊಫೆಸರ್ ಎಂ ಚಂದ್ರಪೂಜಾರಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ ಈಗ. ನಾನು ಯಾವ ಬಟ್ಟೆಯನ್ನು ಹಾಕಬೇಕು, ನಾನು ಯಾವ ಪುಸ್ತಕವನ್ನು ಓದಬೇಕು, ನಾನು ಯಾವ ದೇವರನ್ನು ಆರಾಧನೆ ಮಾಡಬೇಕು ಎನ್ನುವಂತಹ ಚರ್ಚೆಗಳೆಲ್ಲ ಕೂಡ ಆರಂಭ ಆಗ್ತಾ ಇದ್ದಾವೆ. ಆರಂಭದ ಪ್ರತಿಕ್ರಿಯೆ ನೀವೇನು ಕೊಡಲಿಕ್ಕೆ ಬಯಸ್ತೀರಿ ಅಂತ? ಇದು ಬೇಸಿಕಲಿ ಒಂದು ರಾಜಕೀಯ ಪಕ್ಷದ ಕಲ್ಚರಲ್ ಪಾಲಿಟಿಕ್ಸಿನ ಭಾಗವಾಗಿ ಇವೆಲ್ಲ ಮುಂಚೂಣಿಗೆ ಬರ್ತವೆ. ಕಲ್ಚರಲ್ ಪೊಲಿಟಿಕ್ಸು ಬೇಸಿಕಲಿ ಜನರ ಸಂಸ್ಕೃತಿ ಅಂತ ಹೇಳಿದ್ರೆ ನಮ್ಮ ಜೀವನಕ್ಕೆ, ದಿನನಿತ್ಯ ಬದುಕಿಗೆ ಒಂದು ಅರ್ಥ ಕೊಡುವಂಥ ಪ್ರಕ್ರಿಯೆ ಅದು. ಮತ್ತು ನಮ್ಮ ಪ್ರಜ್ಞೆಯನ್ನು ರೂಪಿಸುವ ಕೆಲಸ ಕೂಡ ಸಂಸ್ಕೃತಿಯೇ ಮಾಡ್ತಾ ಇದೆ. ನಮಗೆ ನಮ್ಮ ಮೇಲು ಕೀಳಿನ ಪ್ರಶ್ನೆ, ನಮ್ಮ ಗುರುತಿನ ಪ್ರಶ್ನೆ, ಹೆಣ್ಣು ಗಂಡು, ಮೇಲ್ಜಾತಿ ಕೆಳಜಾತಿ, ಆ ಧರ್ಮ ಈ ಧರ್ಮ, ಅದನ್ನು ಕೂಡ ಸಂಸ್ಕೃತಿಯೇ ರೂಪಿಸ್ತಾ ಇದೆ. ಅದೇ ರೀತಿ ಅಭಿವೃದ್ಧಿ ಅನಭಿವೃದ್ಧಿ ಕಲ್ಪನೆಗಳನ್ನು, ನ್ಯಾಯ ಅನ್ಯಾಯದ ಕಲ್ಪನೆಗಳನ್ನು ಎಲ್ಲಕ್ಕೂ ಒಂದು ಅರ್ಥ ಕೊಡುವ ಪ್ರಕೃತಿ ಕೆಲಸ ಸಂಸ್ಕೃತಿಯಿಂದ ನಡೀತಾ ಇದೆ. ಸೊ ಹಾಗಾಗಿ ಒಂದು ಜನರ ಸಂಸ್ಕೃತಿಯ ಮೇಲೆ ನಿಮಗೆ ಹಿಡಿತ ಬಂದರೆ ಅದನ್ನು ನೀವು ನಿಮ್ಮ ಇಷ್ಟ ಬಂದಾಗೆ ಒಂದು ನಿರ್ದಿಷ್ಟ ಡೈರೆಕ್ಷನಲ್ಲಿ ಕೊಂಡೋಗ್ಲಿಕ್ಕೆ ಸಾಧ್ಯ ಆದರೆ ನಿಮಗೆ ಹೊಡೆದು ಬಡ್ದವ್ರನ್ನ ಕಂಟ್ರೋಲ್ ಮಾಡೋ ಅಗತ್ಯ ಇರೋದಿಲ್ಲ. ಸೊ ಒಂದು ಜನಸಾಮಾನ್ಯರ ಕಲ್ಪನೆಯಲ್ಲಿ, ಅದು ಸಾಮಾನ್ಯ ಕಲ್ಪನೆಯಲ್ಲಿ ಸಂಸ್ಕೃತಿ ಅಂತ ಹೇಳಿದರೆ ಉಡುಗೆ ತೊಡುಗೆ, ಊಟ ಉಪಚಾರ, ದೇವರು ದಿಂಡ್ರು, ಆಚಾರ ವಿಚಾರ ಎಲ್ಲ ಬರ್ತದೆ ಒಂದು ಸಾಮಾನ್ಯ ಕಲ್ಪನೆಯ ಸಂಸ್ಕೃತಿಯ ವ್ಯಾಖ್ಯಾನದಲ್ಲಿ. ಅಂದರೆ ನಮ್ಮ ಬದುಕಿನಲ್ಲಿ ಬರುವ ಎಲ್ಲವನ್ನು ನಾವು ಸಂಸ್ಕೃತಿ ಅಂತ ಹೇಳ್ಬೋದು. ಬಟ್ ಅದನ್ನೊಂದು ಅಕಾಡೆಮಿಕ್ ದೃಷ್ಟಿಯಿಂದ ನೀವು ನೋಡಿದರೆ ಅಲ್ಲಿ ಕೆಲವು ಮುಖ್ಯವಾಗಿ ನಮ್ಮ ಪ್ರಜ್ಞೆಗೆ ಸಂಬಂಧಪಟ್ಟ ವಿಚಾರಗಳು ಜಾಸ್ತಿ. ವಿಚಾರ ಆಚಾರಗಳು ಹೇಗೆ ರೂಪುಗೊಳ್ಳುತ್ತವೆ ಅಷ್ಟು ಮಾತ್ರ ಅಲ್ಲ, ವಿಚಾರ ಆಚಾರ ಅಧಿಕಾರದ ನಡುವೆ ಏನು ಸಂಬಂಧ ಇದೆ, ಸೊ ಈ ಪ್ರಶ್ನೆಗಳು. ಮತ್ತು ಬಹುತೇಕ ಸಂದರ್ಭದಲ್ಲಿ ರಾಜಕೀಯ ಸಾಂಸ್ಕೃತಿಕ ರಾಜಕೀಯ ನಡೆಯುವುದು ಇದೇ ಅರ್ಥದಲ್ಲಿ. ವಿಚಾರ ಆಚಾರ ಅಧಿಕಾರಗಳ ನಡುವೆ ಸಂಬಂಧ ಇದೆ. ಹಾಗಾಗಿ ಜನರ ವಿಚಾರವನ್ನು ಬದಲಾಯಿಸುವ ಮೂಲಕ ಯಾವುದು ಮುಖ್ಯ ಯಾವುದು ಮುಖ್ಯ ಅಲ್ಲ, ಯಾವುದು ಮೇಲಿರಬೇಕು ಯಾವುದು ಕೆಳಗಿರಬೇಕು, ಇದೆಲ್ಲ ಮಾಡೋ ಮೂಲಕ ನೀವು ಒಂದು ಸಣ್ಣ ಮಟ್ಟಿಗೆಲ್ಲ ದೊಡ್ಡ ಮಟ್ಟಿನ ಹತೋಟಿ ಸಾಧಿಸಬಹುದು. ಜನರನ್ನು ಹೊಡೆದು ಬಡ್ದು ಹತೋಟಿಯಲ್ಲಿ ಇಡೋದಕ್ಕಿಂತ ಅವರ ಆಚಾರ ವಿಚಾರಗಳನ್ನು ಹತೋಟಿಯಲ್ಲಿಟ್ಟುಕೊಂಡ್ರೆ ಅರ್ಧ ಕೆಲಸ ಆದಾಗೆ. ಸೊ ಹೀಗೆ ಸಾಂಸ್ಕೃತಿಕ ರಾಜಕೀಯ ಅಂತ ಹೇಳೋದು ಒಂದು ದೃಷ್ಟಿಯಲ್ಲಿ ಜನರನ್ನು ನಮಗೆ ಬೇಕಾದ ದಿಕ್ಕಲ್ಲಿ ಒಯ್ಯುವ ಒಂದು ಪ್ರಕ್ರಿಯೆ ಇದು.
ಈಗ ಜನರನ್ನ ನಮಗೆ ಬೇಕಾದ ದಿಕ್ಕಲ್ಲಿ ಒಯ್ಯುವಂತ ಪ್ರಕ್ರಿಯೆ ಅಂತ ಅನ್ನೋದಾದ್ರೆ ರಾಜ್ಯದಲ್ಲಿ ಪಠ್ಯಪುಸ್ತಕ ಚರ್ಚೆ ನಡೀತಾ ಇದೆ. ಮತ್ತೆ ಇತ್ತೀಚೆಗೆ ಒಬ್ಬ ಸಂಸದರು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಕಾಳಿ ಮಾತೆ ಮಾಂಸಾಹಾರ ಸೇವನೆ ಮಾಡ್ತಾ ಇದ್ಲು, ಕಾಳಿ ಮಾತೆ ಸಿಗಾರನ್ನ ಸೇರ್ತಾ ಇದ್ಲು, ಈ ತರದ ಎಲ್ಲ ಚರ್ಚೆಗಳು ಕೂಡ ಹೇಳ್ತಾ ಇದಾವೆ. ಅಂದ್ರೆ ಇದು ಒಂದ್ ಕಡೆ ಇದನ್ನ ನಾವು ಸಾಂಸ್ಕೃತಿಕ ರಾಜಕಾರಣ ಅಂತ ಕರಿಬಹುದಾ ಅಂತ? ಖಂಡಿತ. ಆಕ್ಚುಲಿ ನೋಡಿ, ಅದಕ್ಕೆ ಈಗ ರಾಜ್ಯದಲ್ಲಿ ನಡೆದ ಪಠ್ಯ ಪರಿಷ್ಕರಣೆ ಪ್ರಶ್ನೆ ಇದೆ ಅಲ್ವಾ. ಈಗ ಪ್ರತಿ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದ ಕೂಡಲೇ ಪಠ್ಯ ಪರಿಷ್ಕರಣೆಯ ಕೆಲಸಕ್ಕೆ ಕೈ ಹಾಕ್ತದೆ. ಅದು ಹಿಂದಿನ ಪಕ್ಷ ಇರ್ಬೋದು, ಈ ಪಕ್ಷ ಇರ್ಬೋದು. ಅಂದರೆ ಪ್ರತಿ ರಾಜಕೀಯ ಪಕ್ಷಕ್ಕೂ ಒಂದು ಸಾಂಸ್ಕೃತಿಕ ರಾಜಕೀಯ ಇದ್ದೇ ಇದೆ. ಅದು BJPಯವರು ಮಾಡ್ತಾರೆ, ಬೇರೆಯವ್ರು ಮಾಡೋದಿಲ್ಲ ಅಂತ, ಎಲ್ಲರೂ ಮಾಡ್ತಾರೆ ಅದನ್ನು. ಈಗ ಪ್ರಶ್ನೆ ಇರೋದು, ಒಂದು ಪಕ್ಷದ ಸಾಂಸ್ಕೃತಿಕ ರಾಜಕೀಯವನ್ನು ನೀವು ಮಾಪನ ಮಾಡ್ತಿದ್ರೆ, ಅಂದರೆ ಆ ಸಾಂಸ್ಕೃತಿಕ ರಾಜಕೀಯ ಸಮಾಜದ ಯಾವ ವರ್ಗದ ಪರ ಇದೆ ಅಂತ ನೀವು ಮೌಲ್ಯಮಾಪನ ಮಾಡ್ತಿದ್ರೆ ಕೆಲವೊಂದು ಮಾನದಂಡಗಳು ಇವೆ. ಈಗ ನಿಮ್ಮ ಒಂದು ಪಕ್ಷದ ಸಾಂಸ್ಕೃತಿಕ ರಾಜಕೀಯ ಏನು ಮಾಡ್ತಾ ಇದೆ ಅಂದರೆ, ಸಮಾಜವನ್ನು ಸಮಾನತೆಯ ನೆಲೆಯಲ್ಲಿ ರೂಪಿಸುವಂಥ ಸಾಂಸ್ಕೃತಿಕ ರಾಜಕೀಯ ಮಾಡ್ತದ, ಅಥವಾ ಒಂದು ಶ್ರೇಣೀಕೃತ ಸಮಾಜವನ್ನು ಮುಂಚೂಣಿಗೆ ತರುವ ಸಾಂಸ್ಕೃತಿಕ ರಾಜಕೀಯ ಮಾಡ್ತದ ಅಂತ ಹೇಳೋ ಪ್ರಶ್ನೆ ಬರ್ತದೆ. ಬಟ್ ಅದರ ಜೊತೆಗೆ ಒಂದು ಪಕ್ಷದ ಸಾಂಸ್ಕೃತಿಕ ರಾಜಕೀಯ ಜ್ಞಾನಕ್ಕೆ, ವಿಮರ್ಶಾತ್ಮಕ ದೃಷ್ಟಿಕೋನಕ್ಕೆ ಹೆಚ್ಚು ಕೊಡ್ತದ, ಅಥವಾ ನಂಬಿಕೆಗೆ ಹೆಚ್ಚು ಕೊಡ್ತದ ಅಂತ ಹೇಳೋ ಮಾನದಂಡ ಕೂಡ ನೀವು ನೋಡಬಹುದು. ಅದೇ ರೀತಿ ಒಂದು ಪಕ್ಷದ ಸಾಂಸ್ಕೃತಿಕ ರಾಜಕೀಯ ಜಾತ್ಯತೀತ ಮೌಲ್ಯಕ್ಕೆ ಹೆಚ್ಚು ಮಹತ್ವ ಕೊಡ್ತದ, ಇಲ್ಲ ಧರ್ಮಾಧಾರಿತ ಸಮಾಜ ನಿರೂಪಣೆಗೆ ಹೆಚ್ಚು ಮೌಲ್ಯ ಕೊಡ್ತದ ಅಂತ ಹೇಳೋದನ್ನು ನೋಡ್ಬೋದು. ಅಷ್ಟು ಮಾತ್ರ ಅಲ್ಲ, ಒಂದು ಸಾಂಸ್ಕೃತಿಕ ರಾಜಕೀಯ ಚರಿತ್ರೆಗೆ ಹೆಚ್ಚು ಒತ್ತು ಕೊಡ್ತದ, ಅಥವಾ ಪುರಾಣ ಮೈಥಾಲಜಿಗಳಿಗೆ ಹೆಚ್ಚು ಒತ್ತು ಕೊಡ್ತದ ಅಂತ. ಈ ಎಲ್ಲ ಮಾನದಂಡದಿಂದ ನೀವು ಒಂದು ಪಕ್ಷದ ಸಾಂಸ್ಕೃತಿಕ ರಾಜಕೀಯವನ್ನು ಮತ್ತೊಂದು ಪಕ್ಷದಿಂದ ಬೇರ್ಪಡಿ ಅಥವಾ ಎರಡನ್ನು ಹೋಲಿಕೆ ಮಾಡಿ ಯಾವುದು ಜನಪರ ಹೌದಾ ಅಲ್ಲ ಅಂತ ತೀರ್ಮಾನಕ್ಕೆ ಬರ್ಬೋದು. ಯಾವ ಪಕ್ಷದ ಸಾಂಸ್ಕೃತಿಕ ರಾಜಕೀಯ ಒಂದು ವೇಳೆ ಸಮಾನತೆಯ ಬದಲು ಶ್ರೇಣೀಕರಣಕ್ಕೆ ಹೆಚ್ಚು ಒತ್ತು ಕೊಟ್ಟರೆ, ಅದೇ ರೀತಿ ಜಾತ್ಯತೀತೆಯ ಬದಲು ಧರ್ಮಾಧಾರಕ್ಕೆ ಹೆಚ್ಚು ಒತ್ತು ಕೊಟ್ಟರೆ, ಜ್ಞಾನದ ಬದಲು ನಂಬಿಕೆಗೆ ಹೆಚ್ಚು ಕೊಟ್ಟರೆ, ಅದು ಖಂಡಿತ ಜನಪರ ಆಗಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಈ ದೃಷ್ಟಿಯಿಂದ ನಾವು ಪಠ್ಯಪುಸ್ತಕದ ಪರಿಷ್ಕರಣೆಯನ್ನು ನೋಡಿದರೆ ಅದು ಖಂಡಿತವಾಗಿಯೂ ಒಂದು ಸಾಂಸ್ಕೃತಿಕ ರಾಜಕೀಯದ ಒಂದು ಭಾಗ ಅದು. ಸೊ ಅಲ್ಲಿ ಈಗ ಪಠ್ಯಪುಸ್ತಕ ಪರಿಷ್ಕರಣೆಯನ್ನು ಸರ್ಕಾರ ಕೈಗೆತ್ತಿಕೊಂಡಿದೆ, ಮಾಡಿದೆ, ಅದನ್ನು ವಿರೋಧಿಸಿದೆ ತುಂಬ ಜನರು. ಸೊ ಈಗ ಪ್ರಶ್ನೆ ಇರುವುದೇನು, ಎರಡೂ ಕೂಡ ಸಾಂಸ್ಕೃತಿಕ ರಾಜಕೀಯವೇ. ಯಾಕೆ ಅಂತ ಹೇಳಿದರೆ, ಪಠ್ಯ ಪುಸ್ತಕ ಏನು ಮಾಡ್ತದೆ ಅಂತ ಹೇಳಿದರೆ, ಅದು ವಿದ್ಯಾರ್ಥಿಗಳಿಗೆ ಹಿಂದೆ ಮತ್ತು ಹೀಗೆ ನಮ್ಮ ಸಮಾಜ ಅರ್ಥ ರಾಜಕೀಯ ಇದೆ, ಹೀಗೆ ಇದೆ ಅಂತ ಹೇಳ್ತದೆ. ನಮ್ಮ ಸಮಾಜದಲ್ಲಿ ಯಾರು ಮಹತ್ವರು, ಯಾರು ಮಹತ್ವದ ಅಲ್ಲದವರು, ನಮ್ಮ ಸಮಾಜದಲ್ಲಿ ಯಾರು ಪುರಸ್ಕಾರ ಪಡುವವರು, ಯಾರು ಪುರಸ್ಕಾರ ಪಡೆದವರು. ಸೊ ಇದನ್ನೆಲ್ಲ ಪಠ್ಯಪುಸ್ತಕಗಳು ಮಕ್ಕಳ ತಲೆಗೆ ತುಂಬುತ್ತವೆ. ಸೊ ಹಾಗಾಗಿ ಆ ಪಠ್ಯ ಪುಸ್ತಕದಲ್ಲಿ ಏನು ಬರ್ತದ ಅದು ನಮ್ಮ ಸಮಾಜದಲ್ಲಿರುವ ಶ್ರೇಣೀಕರಣವನ್ನು ಅಲ್ಲಗಿಳುವ ರೀತಿ ಇರ್ತವ, ಅಥವಾ ಶ್ರೇಣೀಕರಣವನ್ನು ಪುಷ್ಟಿಗೊಳಿಸ್ತದ ಅಂತ ಹೇಳೋ ಪ್ರಶ್ನೆ. ಸೊ ಈಗ ಈ ಪರಿಷ್ಕರಣೆಯನ್ನು ವಿರೋಧಿಸುವವರ ಪ್ರಕಾರ ನಮ್ಮದೊಂದು ಬಹುಮುಖ್ಯವಾಗಿ ಒಂದು ಬಹುಸಂಸ್ಕೃತಿ ಸಮಾಜ. ಸೊ ಇಲ್ಲಿ ಹಲವು ಸಮುದಾಯಗಳಿವೆ, ಮತ್ತು ಹಲವು ಸಮುದಾಯಗಳು ಅವರದ್ದೇ ಆದ ಮಹಾನ್ ಪುರುಷರು ಮತ್ತು ಅವರದ್ದೇ ಆದ ಕೆಲವು ಮೌಲ್ಯಗಳನ್ನು, ಮಾನವ ಮೌಲ್ಯಗಳನ್ನು ಮತ್ತು ಒಟ್ಟು ಸೇರೋ ಬದುಕುಗಳನ್ನು ಮುಂಚೂಣಿಗೆ ತಂದಿದ್ದಾರೆ. ಬಟ್ ಈ ಪರಿಷ್ಕರಣೆ ಏನು ಮಾಡ್ತಾ ಇದೆ ಅಂತೇಳಿದರೆ, ಅಂಥ ಬಹುತ್ವದ ಕಲ್ಪನೆಯನ್ನು ಬದಿಗೆ ಸರಿಸಿ ಒಂದು ಏಕ ಸಂಸ್ಕೃತಿಯನ್ನು ಮತ್ತು ಏಕ ಸಮುದಾಯದ ಧೋರಣೆಯನ್ನು ಪಠ್ಯದಲ್ಲಿ ಸೇರಿಸಲಿಕ್ಕೆ ಹೋಗ್ತದೆ ಅಂತೇಳಿ. ಸೊ ಹೀಗಾಗಿ ಇದೊಂದು ಬಹುದೊಡ್ಡ ಸಾಂಸ್ಕೃತಿಕ ಹೋರಾಟದ ನೆಲೆ ಇದು ಪಠ್ಯಪುಸ್ತಕದ್ದು. ಸೊ ಅದನ್ನು ನೇರವಾಗಿ ಆ ಚರ್ಚೆಯಲ್ಲಿ ಬರುವ ಪರಿಭಾಷೆಯನ್ನು ಬಳಸಿ ಮಾತಾಡ್ತಿದ್ರೆ, ಬ್ರಾಹ್ಮಣ್ಯದ ವಿರುದ್ಧ ನಡೆದ ಹೋರಾಟ. ಪಠ್ಯಪುಸ್ತಕ ಮಾಡಿದ ಸರ್ಕಾರದ ಪಠ್ಯಪುಸ್ತಕದಲ್ಲಿ ತಂದ ಬದಲಾವಣೆಗಳು ಬ್ರಾಹ್ಮಣ್ಯದ ಪರ ಇದೆ ಅಂತೇಳಿ ಅದನ್ನು ವಿರೋಧಿಸುವವರು ಹೇಳ್ತಾರೆ. ಸೊ ಬ್ರಾಹ್ಮಣ್ಯ ಅಂದರೆ ಏನು ಇಲ್ಲಿ ಅಂತ ಹೇಳಿದರೆ, ಬ್ರಾಹ್ಮಣರು ಬೇರೆ, ಬ್ರಾಹ್ಮಣ್ಯ ಬೇರೆ.
ಬ್ರಾಹ್ಮಣ್ಯ ಅಂತ ಹೇಳೋದು ಒಂದು ವಿಚಾರ, ಅದು ಒಂದು ಸಿದ್ಧಾಂತ. ಅದು ಬ್ರಾಹ್ಮಣರು ಅಂತ ಹೇಳೋದು ಒಂದು ಜಾತಿ. ಸೊ ಬ್ರಾಹ್ಮಣ್ಯದ ಸಿದ್ಧಾಂತ ಏನು ನಂಬ್ತದೆ ಅಂತ ಹೇಳಿದರೆ ಲಿಂಗ ತಾರತಮ್ಯವನ್ನು, ಜಾತಿ ತಾರತಮ್ಯವನ್ನು, ಧರ್ಮ ತಾರತಮ್ಯವನ್ನು ಅದು ಸಮರ್ಥಿಸ್ತದೆ. ಅದು ಯಾವತ್ತೂ ಕೂಡ ಸಮಾನತೆ ಪರ ಅಲ್ಲ ಅದು. ಸೊ ಇದೇ ಕಾರಣದಿಂದ ಬ್ರಾಹ್ಮಣ್ಯವನ್ನು ಒಪ್ಪುವವರಿಗೆ ಸಂವಿಧಾನ ಕೂಡ ಅಲರ್ಜಿ ಆಗ್ತದೆ. ಸಂವಿಧಾನ ಬದಲಾಯಿಸಬೇಕು ಅಂತ ಅವರು ಹೇಳ್ತಾರೆ. ಅವರಿಗೆ ಈಗಿರೋ ಸಂವಿಧಾನ ಒಪ್ಪಿಗೆ ಇಲ್ಲ. ಯಾಕೆಂದ್ರೆ ಸಂವಿಧಾನ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವದ ಬಗ್ಗೆ ಮಾತಾಡ್ತದೆ. ಅದನ್ನು ಇವರು ಒಪ್ಪುವುದಿಲ್ಲ. ಸೊ ಅದು ಈ ದೃಷ್ಟಿಯಿಂದ ಮಾತಾಡಿದರೆ ಅದಕ್ಕೆ ನಾನು ಹೇಳೋದು ಬ್ರಾಹ್ಮಣ್ಯ ಒಂದು ಜಾತಿ ಪ್ರಶ್ನೆ ಅಲ್ಲ. ಅದು ಬ್ರಾಹ್ಮಣರಲ್ಲೂ ಕೂಡ ತುಂಬ ಜನ ಸಮಾನತೆಯನ್ನು ಪ್ರತಿಪಾದಿಸುವವರಿದ್ದಾರೆ. ಅದೇ ರೀತಿ ಬ್ರಾಹ್ಮಣರೇತರರಲ್ಲಿ ತುಂಬ ಜನ ಬ್ರಾಹ್ಮಣ್ಯವನ್ನು ಅನುಸರಿಸುವವರು ಇದ್ದಾರೆ. ಹಾಗಾಗಿ ಇದು ಜಾತಿ ಪ್ರಶ್ನೆ ಅಲ್ಲ, ಬ್ರಾಹ್ಮಣ್ಯ ಒಂದು ಜಾತಿ ಪ್ರಶ್ನೆ ಅಲ್ಲ. ಹಾಗಾಗಿ ಸರ್ಕಾರದ ಪಠ್ಯ ಪರಿಷ್ಕರಣೆ ಬ್ರಾಹ್ಮಣ್ಯವನ್ನು ಮುಂಚೂಣಿಗೆ ತರ್ತದೆ ಅಂತೇಳಿ ಅದನ್ನು ವಿರೋಧಿಸುವವರು ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಸಾಕಷ್ಟು ಕಾರಣ ಏನು ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ, ಯಾರೆಲ್ಲ ಮಹಾನ್ ಪುರುಷರು, ಅದು ನಾರಾಯಣ ಗುರು ಇರ್ಬೋದು, ಬಸವಣ್ಣ ಇರ್ಬೋದು, ಪೆರಿಯಾರ್ ಇರ್ಬೋದು, ಯಾರೆಲ್ಲ ಬ್ರಾಹ್ಮಣ್ಯದ ವಿರುದ್ಧ ಹೋರಾಟ ಮಾಡಿದಾರಲ್ಲ, ಇವರ ಪಠ್ಯಗಳನ್ನೆಲ್ಲ ಪರಿಷ್ಕರಣೆ ಮಾಡೋದು, ಸ್ಥಳಾಂತರ ಮಾಡೋ ಕೆಲಸವನ್ನು ಈ ಪರಿಷ್ಕರಣೆ ಮಾಡಿದೆ. ಅಷ್ಟು ಮಾತ್ರವಲ್ಲ, ಬ್ರಾಹ್ಮಣ್ಯವನ್ನು ವಿಮರ್ಶಿಸುವ, ಟೀಕೆ ಮಾಡುವ ಕುವೆಂಪು ಅಂತವರ ಬರಹಗಳನ್ನು, ಅದರ ಜೊತೆಗೆ ಬೇರೆ ಸಾಹಿತಿಗಳ ಬರಹಗಳನ್ನು ಕೂಡ ಒಂದು ಬದಿಗೆ ಸರಿಸುವ, ಮೂಲೆ ಗುಂಪು ಮಾಡೋ ಪ್ರಯತ್ನ ಪರಿಷ್ಕರಣೆಯಲ್ಲಿ ನಡೆದಿದೆ. ಸೊ ಹೀಗಾಗಿ ನಮಗೆ ಇದು ಒಂದು ಬಹುದೊಡ್ಡ, ಅಂದರೆ ಸಾಂಸ್ಕೃತಿಕ ರಾಜಕೀಯಕ್ಕೆ ಒಂದು ಬಹುದೊಡ್ಡ ಉದಾಹರಣೆ. ಮತ್ತು ಯಾರ ಸಾಂಸ್ಕೃತಿಕ ರಾಜ್ಯಕ್ಕೆ ಜನಪರ ಇದೆ ಇಲ್ಲ ಅಂತ ಹೇಳೋದನ್ನು ಕೂಡ ನೀವು ಇಲ್ಲಿ ತೀರ್ಮಾನ ಮಾಡೋದು, ಯಾವುದು ಜನಪರ ಇದೆ. ಸೊ ಜನಪರ ಇರುವುದು ಅಂತ ಹೇಳಿದರೆ ಒಂದು ಸಮಾನತೆಯ ಪರ ಇರೋದು ಜನಪರ ಅಂತ ಹೇಳ್ಬೋದು ನೀವು. ಬಟ್ ಅದಲ್ಲ, ನಾವು ಬ್ರಾಹ್ಮಣ್ಯ ಮಾತ್ರ ಮುಖ್ಯ ಅಂತ ನೀವು ಪ್ರತಿಪಾದನೆ ಮಾಡಿದರೆ ಜನಪರ ಆಗಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಈಗ ಸಾಂಸ್ಕೃತಿಕ ರಾಜಕಾರಣವನ್ನು ವ್ಯಾಖ್ಯಾನಿಸೋದಾದರೆ ಅಥವಾ ಅದಕ್ಕೊಂದು ವ್ಯಾಖ್ಯಾನ ಅಂತ ಏನಾದರೂ ಇದೆಯಾ ಅಂತ? ಅಂದರೆ ಇದೆ. ಈಗ ಬೇರೆ ಬೇರೆ ಅಕಾಡೆಮಿಷಿಯನ್ಸು ಮತ್ತು ಪೊಲಿಟಿಕಲ್ ಥಿಂಕರ್ಸು ಅದರ ಬಗ್ಗೆ ಸಾಕಷ್ಟು ಅರ್ಥಪೂರ್ಣ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಈಗ ಸರಳವಾಗಿ ನಾವು ಹೇಳ್ತಿದ್ರೆ ಸಾಂಸ್ಕೃತಿಕ ರಾಜಕೀಯವನ್ನು ಈಗ ಆಂಟೋನಿಯೋ ಗ್ರಾಮ್ಸಿ ಪ್ರಕಾರ ಆತ ಅದನ್ನು ವಾರ್ ಆಫ್ ಪೊಸಿಷನ್ ಅಂತ ಹೇಳ್ತಾನೆ. ಅಂದರೆ ಅದರಲ್ಲಿ ಎರಡು ರೀತಿಯ ಯುದ್ಧಗಳನ್ನು ಅವ ಹೇಳ್ತಾನೆ. ಒಂದು ವಾರ್ ಆಫ್ ಮೆನೋವರ್ ಮತ್ತು ವಾರ್ ಆಫ್ ಪೊಸಿಷನ್ ಅಂತೇಳಿ. ವಾರ್ ಆಫ್ ಮೆನೋವರ್ ಅಂತ ಹೇಳಿದರೆ ಒಂದು ರೀತಿ ವರ್ಗ ಸಂಘರ್ಷ. ವರ್ಗ ಸಂಘರ್ಷ ಆಗೋದು ಯಾವಾಗ ಅಂತ ಹೇಳಿದರೆ ಎರಡು ವರ್ಗಗಳಿರಬೇಕು, ಒಂದು ದುಡಿಯೋ ವರ್ಗ, ಒಂದು ದುಡಿಸುವ ವರ್ಗ, ಯಜಮಾನರು ಮತ್ತು ಕೆಲಸ ಮಾಡುವವರು. ಈ ರೀತಿಯ ಆ ಕ್ಲಿಯರ್ ಕಟ್ ಎರಡು ವರ್ಗಗಳಿದ್ದರೆ ಅವರ ನಡುವೆ ನೇರ ಹೋರಾಟ ಆಗಿ ಒಂದನ್ನು ಅಧಿಕಾರದಿಂದ ಪಲ್ಲಾಟ ಮಾಡಿ ಮತ್ತೊಬ್ಬರು ಅಧಿಕಾರಕ್ಕೆ ಬರೋದಕ್ಕೆ ವಾರ್ ಆಫ್ ಮೆನೋವರ್ ಅಂತ ಹೇಳ್ಬೋದು. ಬಟ್ ವಾರ್ ಆಫ್ ಪೊಸಿಷನ್ ಅದೆಲ್ಲ ಯಾವಾಗ ಹಿಂದೆ ರಷ್ಯನ್ ರೆವಲ್ಯೂಷನ್, ಕ್ಯೂಬನ್ ರೆವಲ್ಯೂಷನ್, ಚೈನೀಸ್ ರೆವಲ್ಯೂಷನ್ ಆಗುವಾಗ ಆ ರೀತಿಯ ಸ್ಥಿತಿ ಇತ್ತು. ಬಟ್ ನಂತರದ ದಿನಗಳಲ್ಲಿ ಎಲ್ಲಿ ಕೂಡ ಅಂಥದ್ದು ಆಗಿಲ್ಲ. ಆ ನಂತರ ಏನಾಗ್ತದೆ, ವಾರ್ ಆಫ್ ಪೊಸಿಷನ್ ಅಂದರೆ ನಿಧಾನವಾಗಿ ಜನರನ್ನು ಮನವರಿಕೆ ಮಾಡಿ ತಿಳುವಳಿಕೆ ಕೊಟ್ಟು ಅದು ಸರಿ, ಅದು ತಪ್ಪು, ಇದು ಸರಿ ಅಂತ ಹೇಳಿ ಅವರಿಗೆ ಕನ್ವಿನ್ಸ್ ಮಾಡಿಕೊಂಡು ಬಹುತೇಕರು ಒಂದು ಹೊಸ ಐಡಿಯಾಲಜಿಯನ್ನು ಒಪ್ಪಿಕೊಂಡು ತರುವ ಬದಲಾವಣೆ ಇದೆಯಲ್ಲ, ಅದಕ್ಕೆ ವಾರ್ ಆಫ್ ಪೊಸಿಷನ್ ಅಂತ ಹೇಳೋದು. ಅಂದರೆ ಇಲ್ಲಿ ಬಹುಮುಖ್ಯವಾಗಿ ಜನರ ಭಾಗವಹಿಸುವಿಕೆ ಇಲ್ಲಿ ತುಂಬ ಮುಖ್ಯ. ಹಾಗಾಗಿ ಇದನ್ನು ವಾರ್ ಆಫ್ ಪೊಸಿಷನನ್ನು ನಾವು ಸಾಂಸ್ಕೃತಿಕ ರಾಜಕೀಯ ಅಂತ ಹೇಳ್ಬೋದು. ಯಾಕೆಂದರೆ ವಿಚಾರಕ್ಕೆ ಸಂಬಂಧಪಟ್ಟದ್ದು, ಪ್ರಜ್ಞೆಗೆ ಸಂಬಂಧಪಟ್ಟದ್ದು. ಅದನ್ನೇ ಆ ವಿಚಾರವನ್ನು ನ್ಯೂಸ್ ಮತ್ತು ಸ್ವಲ್ಪ ವಿಸ್ತರಿಸಿ ಹೇಳ್ತಿದ್ರೆ, ಈ ಮೈಕಲ್ ಫುಕೋ ಆತನ ಬೇಸಿಕಲಿ ಅವ ಜ್ಞಾನ ಮತ್ತು ಅಧಿಕಾರದ ಸಂಬಂಧದ ಬಗ್ಗೆ ಅವು ಮಾತಾಡ್ತಿರುವಾಗ ಅದು ಕೂಡ ಅದನ್ನೊಂದು ಸಾಂಸ್ಕೃತಿಕ ರಾಜಕೀಯ ಅಂತಲೇ ಹೇಳ್ಬೋದು. ಅಂದರೆ ಇವತ್ತು ಕೆಲವರಲ್ಲೇ ಅಧಿಕಾರ ಕ್ರೋಢೀಕರಣಗೊಂಡ್ರೆ, ಅಂದರೆ ಮಹಿಳೆಯರಿಗೆ ಹೋಲಿಸಿದರೆ ಪುರುಷರಲ್ಲಿ ಹೆಚ್ಚು ಅಧಿಕಾರ ಇದೆ, ಅಲ್ಪಸಂಖ್ಯಾತರಿಗೆ ಹೋಲಿಸಿದರೆ ಬಹುಸಂಖ್ಯಾತರಲ್ಲಿ ಹೆಚ್ಚು ಅಧಿಕಾರ ಇದೆ. ಅದೇ ರೀತಿ ಶ್ರೀಮಂತರಿಗೆ ಬಡವರಿಗೆ ಹೋಲಿಸಿ ಶ್ರೀಮಂತರಲ್ಲಿ ಹೆಚ್ಚು ಅಧಿಕಾರ ಇದೆ.
ಸೊ ಗ್ರಾಮೀಣಸ್ಥರಿಗೆ ಹೋಲಿಸಿದರೆ ಪೇಟೆ ಪಟ್ಟಣವರಲ್ಲಿ ಹೆಚ್ಚು ಅಧಿಕಾರ ಇದೆ. ಸೊ ಈ ಅಧಿಕಾರದ ಕೆಲವರಲ್ಲಿ ಅಧಿಕಾರ ಕ್ರೋಢೀಕರಣಗೊಂಡಿದೆ ಅಲ್ಲ, ಇದು ಬಲಾತ್ಕಾರದಿಂದ ನಡೆಯುವುದಲ್ಲ, ಹೊಡೆದು ಬಡ್ದು, ನಾಟ್ ಬೈ ಫೋರ್ಸ್. ಸೊ ಇವರ ಪ್ರಕಾರ ಏನು ಅಂತ ಹೇಳಿದರೆ ಜನರ ಸಹಮತಿಯಿಂದಲೇ ನಡೆಯುವಂಥದ್ದು ಅಂತ. ಸೊ ಸಹಮತಿ ಹೇಗೆ ಪಡೆಯೋದು ಅಂತ ಹೇಳಿದರೆ, ಈಗ ಲಿಂಗ ತಾರತಮ್ಯದ ಪ್ರಶ್ನೆ ಅಂದರೆ ಪುರುಷ ಸ್ವಲ್ಪ ಹೆಚ್ಚು ಮಹಿಳೆ ಕಡಿಮೆ ಅಂತೇಳಿ ಕಥೆಗಳಲ್ಲಿ, ಪುರಾಣಗಳಲ್ಲಿ, ಭಾರತ ಸಿನಿಮಾಗಳಲ್ಲಿ ಎಲ್ಲ ದಿಕ್ಕಲ್ಲಿ ಹಾಗೆ ಬಂದ ಕೂಡಲೇ, ಮತ್ತು ಒಬ್ಬ ಕುಟುಂಬದ ಒಳಗೆ ಕೂಡ ಒಂದು ಹೆಣ್ಣು ಮಗು ಹುಟ್ಟಿದ ಕೂಡಲೇ ಹೆಣ್ಣು ಮಗನ್ನು ನೋಡುವ ದೃಷ್ಟಿಕೋನ ಬೇರೆ, ಗಂಡು ಮಗುವ ದೃಷ್ಟಿಕೋನ ಬೇರೆ. ಅದು ಸಮಾಜದಿಂದ ಬರೋದು, ಯಾಕೆ ನೋಡಬೇಕು ಅಂತೇಳಿ. ಸೊ ಈ ರೀತಿ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಯಾರೂ ದಿನ ಹೊಡೆಯೋದಿಲ್ಲ, ಬಡಿಯೋದಿಲ್ಲ, ಬಟ್ ಅವರೇ ಒಪ್ಪಿ ನಡೆಯುವಂಥ ಪ್ರಕ್ರಿಯೆ. ಅದೇ ಜಾತಿ, ಮೇಲ್ಜಾತಿ ಕೆಳಜಾತಿಗಳು ಕೂಡ ಸೃಷ್ಟಿಯಾದ್ದು ಕಥನಗಳ ಮೂಲಕವೇ. ಬ್ರಹ್ಮ ಸೃಷ್ಟಿ, ಕರ್ಮ ಸಿದ್ಧಾಂತ ಇವೆಲ್ಲ ಏನು ಮಾಡಿವೆ ಅಂತ ಹೇಳಿದರೆ, ಅವರು ಅಲ್ಲಿರ್ಲಿಕ್ಕೆ ಫಿಟ್ಟು, ನೀವು ಇರ್ಲಿಕ್ಕೆ ಫಿಟ್ ಅಂತೇಳಿ ಆ ಕಥನಗಳು, ಅದನ್ನು ನಾವು ಸತ್ಯ ಅಂತ ಒಪ್ಪಿಕೊಂಡ ಕೂಡಲೇ ನಮ್ಮ ನಡವಳಿಕೆ ಬದಲಾಗ್ತದೆ. ಸೊ ಹಾಗಾಗಿ ಆಚಾರ, ವಿಚಾರ, ಅಧಿಕಾರಗಳ ನಡುವೆ ನೇರ ಸಂಬಂಧ ಇದೆ ಅಂತ ಹೇಳ್ತಾನೆ. ಸೊ ಇವತ್ತು ಅಧಿಕಾರ ಕೆಲವರಲ್ಲೇ ಕ್ರೋಢೀಕರಣಗೊಂಡ್ರೆ ಅದು ಬಲಾತ್ಕಾರದಿಂದ ಅಲ್ಲ, ಅವರು ಅಧಿಕಾರ ನಡೆಸಲಿಕ್ಕೆ ಯೋಗ್ಯರು ಅಂತ ಹೇಳೋ ವಿಚಾರಗಳು ಬೇರೆ ಬೇರೆ ರೂಪದಲ್ಲಿ ನಮ್ಮ ಗಮನಕ್ಕೆ ಬರ್ತವೆ. ಅದನ್ನು ನಾವು ಸತ್ಯ ಅಂತ ಒಪ್ಪಿ ನಡೆದಾಗ ನಾವು ತಗ್ಗಿ ಬಗ್ಗಿ ನಡೀಲಿಕ್ಕೆ ಶುರು ಮಾಡ್ತೇವೆ. ಇಂಥಲ್ಲಿ ನಿಮಗೆ ಬದಲಾವಣೆ ಬೇಕು ಅಂತ ಹೇಳಿದರೆ ಅಸಮಾನತೆಯನ್ನು ಸಮರ್ಥಿಸುವ ವಿಚಾರಗಳನ್ನು ಪ್ರಶ್ನೆ ಮಾಡಿ ಸಮಾನತೆಯನ್ನು ಪ್ರತಿಪಾದಿಸುವ ವಿಚಾರಗಳನ್ನು ಮುಂಚೂಣಿಗೆ ತರಬೇಕು. ಅದನ್ನು ಜನರ ಪ್ರಜ್ಞೆಯ ಭಾಗ ಮಾಡಬೇಕು ಅಂತೇಳಿ. ಸೊ ಇದಕ್ಕೆ ಒಂದು ಸಾಂಸ್ಕೃತಿಕ ರಾಜಕೀಯ ಅಂತ ಯಾರು ಮೈಕಲ್ ಫುಕೋನ ಪ್ರಕಾರ ಹೇಳ್ಬೋದು. ಮೂರನೇದು ಬಾರಿ ಮುಖ್ಯ ಮತ್ತೊಂದು ವ್ಯಾಖ್ಯಾನ ಏನು ಅಂತ ಹೇಳಿದರೆ, ಲಾಯ್ಡ್ ರುಡಾಲ್ಫ್ ಅಂತ ಮತ್ತೊಬ್ಬ ಸೋಷಿಯಲ್ ಸೈಂಟಿಸ್ಟ್, ಆತನ ಪ್ರಕಾರ ಸಾಂಸ್ಕೃತಿಕ ರಾಜಕೀಯ ಅಂದರೆ ಜನರೇನು ಓದಬೇಕು, ಜನರೇನು ಕೇಳಬೇಕು, ಜನರೇನು ನೋಡಬೇಕು ಅಂತ ಹೇಳುವ ತೀರ್ಮಾನಿಸುವ ಮೌಲ್ಯಗಳು ಅಂತ ಹೇಳ್ತಾನೆ ಅವನು. ಅಂದರೆ ಇದು ಆ ಮೈಕಲ್ ಫುಕೋನ ಆಚಾರ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇದು. ಈಗ ವಿಚಾರಗಳು ನಿಮಗೆ ಹೇಗೆ ನಿಮ್ಮ ಗಮನಕ್ಕೆ ಬರೋದು? ಒಂದಾ ಸಿನಿಮಾ ಅಥವಾ ಸೀರಿಯಲ್ ಮೂಲಕ ಬರ್ತದೆ, ನಾಟಕ ಮೂಲಕ ಬರ್ತವೆ. ಅಂದರೆ ನೀವು ಏನು ನೋಡ್ತೀರಿ ಅದರಿಂದ ನಿಮ್ಮ ಹೊಸ ವಿಚಾರಗಳು ನಿಮ್ಮ ಗಮನಕ್ಕೆ ಬರ್ತವೆ. ಅಥವಾ ಮತ್ತೊಂದು ಅಂದರೆ ನೀವು ಓದುವುದರ ಮೂಲಕ, ಕತೆ, ಕಾದಂಬರಿ, ಪುಸ್ತಕ, ಪ್ರಬಂಧ ಇದನ್ನು ಓದುವ ಮೂಲಕ ಕೂಡ ನಿಮಗೆ ಹೊಸ ವಿಚಾರಗಳು ಗಮನಕ್ಕೆ ಬರ್ತವೆ. ಅಥವಾ ಯಾರ್ದೋ ಭಾಷಣ ಕೇಳುವಾಗ, ಯಾವುದೋ ಮಾತು ಕೇಳುವಾಗ, ಯಾವುದೋ ಚರ್ಚೆ ಕೇಳಿದರೆ ಬರ್ತದೆ. ಹಾಗಾಗಿ ಓದುವ, ಕೇಳುವ, ನೋಡುವ ಪ್ರಕ್ರಿಯೆ ಇದೆಲ್ಲ, ಇದರಿಂದ ಹೊಸ ವಿಚಾರಗಳು ನಿಮ್ಮ ಗಮನಕ್ಕೆ ಬರ್ತವೆ. ಹೊಸ ವಿಚಾರಗಳು ಬಂದು ನೀವು ಅದನ್ನು ಸತ್ಯ ಅಂತ ನಂಬಿದರೆ ನಿಮ್ಮ ನಡವಳಿಕೆ ಬದಲಾಗ್ತದೆ. ಈಗ ಒಂದು ಸಂಸಾರದಲ್ಲಿ ಗಂಡ ಹೆಂಡತಿಯ ಸಂಬಂಧ ಇದೆಯಲ್ಲ, ಅದು ಒಂದು ವೇಳೆ ಅದಕ್ಕೆ ಸಂಬಂಧಪಟ್ಟ ಕಥನಗಳೇ ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಕಂಟಿನ್ಯೂ ಬಂದಾಗ ಹೆಂಡತಿ ತಗ್ಗಿ ಬಗ್ಗಿ ನಡೀತಾನೆ ಇರ್ತಾಳೆ. ಒಂದು ವೇಳೆ ಕತೆ, ಕಾದಂಬರಿಗಳಲ್ಲಿ, ಸಿನಿಮಾಗಳಲ್ಲಿ ಎಲ್ಲ ದಿಕ್ಕಲ್ಲಿ ಅವರ ಅಸಾಮಾನ್ಯರಲ್ಲ, ಸಮಾನರು ಅಂತ ಹೇಳೋ ವಿಚಾರಗಳು ಮುಂಚೂಣಿಗೆ ಬಂದು ಇವರು ಪ್ರಜ್ಞೆಯ ಭಾಗ ಆದ ಕೂಡಲೇ ತಗ್ಗಿ ಬಗ್ಗಿ ನಡೆಯೋದು ಕಮಣ ಆಗ್ತದೆ, ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ಸಾಂಸ್ಕೃತಿಕ ರಾಜಕೀಯ ಏನು ಮಾಡ್ತದೆ ಅಂತ ಹೇಳಿದರೆ, ಅದು ಯಾವತ್ತು ಯಾರಿಗೆ ಯಜಮಾನಿಕೆ ಮಾಡ್ತಾ ಇದ್ದಾರೆ ಅವರ ಯಜಮಾನಿಕೆಯನ್ನು ಪ್ರಶ್ನಿಸುವಂಥ ವಿಚಾರಗಳು, ಅದು ಕತೆ ಇರ್ಬೋದು, ಕಾದಂಬರಿ ಇರ್ಬೋದು, ಸಿನಿಮಾ ಇರ್ಬೋದು, ಸೀರಿಯಲ್ ಇರ್ಬೋದು, ಭಾಷಣ ಇರ್ಬೋದು, ಆ ರೂಪದಲ್ಲಿ ಜನರಿಗೆ ತಲುಪಿದಾಗೆ ನೋಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವರ ಯಜಮಾನಿಕೆಯನ್ನು ಸಮರ್ಥಿಸುವ ವಿಚಾರಗಳಿದೆ ಅಲ್ಲ, ವೇದದಲ್ಲಿದೆ, ಪುರಾಣದಲ್ಲಿದೆ, ಅದರಲ್ಲಿದೆ, ಇದರಲ್ಲಿದೆ, ಅದನ್ನು ಆದಷ್ಟು ಮುಂಚೂಣಿಗೆ ಮಹಾಭಾರತದಲ್ಲಿದೆ, ರಾಮಾಯಣದಲ್ಲಿದೆ, ಬೈಬಲಲ್ಲಿದೆ, ಕುರಾನಲ್ಲಿದೆ ಅಂತ ಅದನ್ನು ಮುಂಚೂಣಿಗೆ ತರ್ತಾರೆ. ಯಾವುದು ಅವರ ಅಧಿಕಾರವನ್ನು ಪ್ರಶ್ನೆ ಮಾಡ್ತದ ಅದನ್ನು ಆದಷ್ಟು ಬದಿಗಿಡ್ಲಿಕ್ಕೆ ತಳ್ತಾರೆ. ಸೊ ಯಾವ್ದು ಅವ್ರ ವಿಚಾರಗಳನ್ನು ಸಮರ್ಥಿಸ್ತವ, ನಮ್ಮ ಸನಾತನ ಧರ್ಮ, ವೇದ, ಪುರಾಣಗಳನ್ನು ಹೇಳಿದ ಅದೆಲ್ಲ ಒಂದು ರೀತಿಯ ಶ್ರೇಣೀಕರವನ್ನು ನಮ್ಮನ್ನು ಸಮಯಿಸ್ತದೆ. ಮತ್ತು ಯಾವುದೋ ಒಂದು ಸಣ್ಣ ವರ್ಗ ಸೃಷ್ಟಿ ಮಾಡಿದ ಜ್ಞಾನ ಅದು. ಸೊ ಹಾಗಾಗಿ ಅವನ್ನೆಲ್ಲ ಮುಂಚೂಣಿಗೆ ತರ್ತವೆ. ಸೊ ಹೀಗಾಗಿ ಸಾಂಸ್ಕೃತಿಕ ರಾಜಕೀಯ ಅಂತ ಹೇಳೋದು ಮೇಲ್ನೋಟಕ್ಕೆ ನಮಗೆ ಭಾರಿ ಅಮೂರ್ತ ಕಂಡ್ರೂ ಅಮೂರ್ತ ಅಲ್ಲ. ಅದು ನಮ್ಮ ದಿನನಿತ್ಯ ಬದುಕಲ್ಲಿ ನಡೆಯುವಂಥ ಒಂದು ಪ್ರಕ್ರಿಯೆ ಅದು. ಸೊ ಇದೆಲ್ಲ ಕೆಲವು ವ್ಯಾಖ್ಯಾನಗಳು ಸಾಂಸ್ಕೃತಿಕ ರಾಜಕೀಯ ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಸಹಕರಿಸ್ಬೋದು. ಸರ್, ನೀವು ಮಾತಾಡ್ತಾ ಹೇಳಿದ್ರಿ ಇವೆಲ್ಲವೂ ಕೂಡ ದಿನನಿತ್ಯ ನಮ್ಮ ಬದುಕಿನಲ್ಲಿ ನಡೀತಾ ಇರುವಂತಹ ಘಟನೆಗಳು, ವಿಚಾರಗಳು, ವಿಷಯಗಳಾಗಿದ್ದಾವೆ ಅಂತೇಳಿ. ಹಾಗಾದ್ರೆ ಸಾಂಸ್ಕೃತಿಕ ರಾಜಕಾರಣ ಬೇಕಾ ಅಂತ ಅನ್ನೋದಾದ್ರೆ ಯಾಕೆ?
ವೆರಿ ಇಂಪಾರ್ಟೆಂಟ್. ಅಂದರೆ ಈಗ ಆ್ಯಕ್ಚುಲಿ ನಾನು ಹೇಳಿದ ಎಲ್ಲ ಪಕ್ಷಗಳು ಸಾಂಸ್ಕೃತಿಕ ರಾಜಕೀಯ ನಡೆಸ್ತವೆ. ಆ ಪಕ್ಷ ಒಂದು ರಾಜಕೀಯ ಪಕ್ಷ ಹೆಚ್ಚು ಅದರ ಇಡೀ ಅಡಿಪಾಯನೇ ಸಾಂಸ್ಕೃತಿಕ ರಾಜಕೀಯ ಆಗ್ಬೋದು, ಮತ್ತೆ ಬೇಸಿ ಅದಾಗಿರ್ಬೋದು. ಮತ್ತು ಕೆಲವು ರಾಜಕೀಯ ಪಕ್ಷದ ಸಾಂಸ್ಕೃತಿಕ ರಾಜಕೀಯ ಒಂದು ಭಾಗ ಅಷ್ಟೇ. ಅವರ ಎಕನಾಮಿಕ್ ಪಾಲಿಸಿ, ಎಕನಾಮಿಕ್ ಪ್ರೋಗ್ರಾಮ್ಸ್ ಅದು ಜಾಸ್ತಿ ಡಾಮಿನೇಟ್ ಮಾಡಬಹುದು. ಸೊ ಇದು ಯಾಕೆ ರಾಜಕೀಯ ಪಕ್ಷಗಳಿಗೆ ಬೇಕು ಅಂತೇಳಿದರೆ, ನೋಡಿ, ಸಾಂಸ್ಕೃತಿಕ ರಾಜಕೀಯದಲ್ಲಿ ಎರಡು, ಅದು ಕೇವಲ ನಕಾರಾತ್ಮಕ ಅಲ್ಲ, ಕೆಟ್ಟದ್ದನ್ನು ಮಾಡೋದು ಮಾತ್ರ ಅಲ್ಲ, ತುಂಬ ಒಳ್ಳೆಯದನ್ನು ಮಾಡಿ. ನೀವು ಸಮಾನತೆ, ಒಂದು ಸಮಾನ ಸಮಾಜವನ್ನು, ಸಹಬಾಳ್ವೆ ಸಮಾಜ ಸೃಷ್ಟಿ ಮಾಡಬೇಕಾದ್ರೆ ನೀವೇನು ಮಾಡಬೇಕು? ಜನರು ಪ್ರತಿಯೊಬ್ಬರು ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲಿ ನಡೀತಾ ಇರಬೇಕಾಗ್ತದೆ. ಅಂದರೆ ಸಹಬಾಳ್ವೆ ಬೇಕಾದರೆ. ಹಾಗಾದರೆ ಅಂಥ ವಿಚಾರಗಳೇ ನಿಮ್ಮ ಪಠ್ಯದಲ್ಲಿ ಬರಬೇಕಾಗ್ತದೆ, ಅಂಥ ವಿಚಾರಗಳೇ ನಿಮ್ಮ ಸಿನಿಮಾಗಳಲ್ಲಿ ಬರಬೇಕು, ಮಾಧ್ಯಮಗಳಲ್ಲಿ ಬರಬೇಕು. ಹಾಗೆ ಮಾಡ್ತಾ ಮಾಡ್ತಾ ಏನಾಗ್ತದೆ ಅಂತೇಳಿದರೆ, ಜನರಲ್ಲಿ ಒಂದು ರೀತಿಯ ನಾವೆಲ್ಲ ಒಂದೇ, ಜಾತಿ ಧರ್ಮಗಳು ಬೇರೆ ಆಗಿರ್ಬೋದು, ನಾವೆಲ್ಲ ಒಂದೇ, ಒಂದು ದೇಶ ಕಟ್ಟಲಿಕ್ಕೆ ನಾವು ಒಂದಾಗಿ ಕೆಲಸ ಮಾಡಬೇಕು ಅಂತ ಹೇಳೋದಾದರೆ ಆಗ ಎಲ್ಲಿ ಕೂಡ ನಿಮಗೆ ದೊಡ್ಡ ಮಟ್ಟಿನ ಕೋಮುಗಲಭೆಗಳು ನಡೆಯೋದಿಲ್ಲ. ಒಂದು ವೇಳೆ ನಿಮಗೆ ಅಂಥ ಉದ್ದೇಶನೇ ಇಲ್ಲಪ್ಪ, ಜನರು ಪರಸ್ಪರ ಕಚ್ಚಾಡಬೇಕು, ನೀವು ಜನರು ಈ ಜಾತಿ ಧರ್ಮ ಅಂತ ಅದನ್ನು ಮರೆತು ಒಂದಾದರೆ ಅವರು ನಾಳೆ ಏನು ಮಾಡ್ಬೋದು? ಅವ್ರು ನನಗೆ ಶಿಕ್ಷಣ ಕೊಡಿ, ಆರೋಗ್ಯ ಕೊಡಿ, ಉದ್ಯೋಗ ಕೊಡಿ ಅಂತ ಕೇಳ್ಬೋದು. ಕೊಡಿ ಅಂತ ಹೇಳಿದರೆ ಅದಕ್ಕೆ ಸರ್ಕಾರ ಇನ್ವೆಸ್ಟ್ ಮಾಡಬೇಕಾಗ್ತದೆ, ಅದನ್ನು ಸೃಷ್ಟಿ ಮಾಡಬೇಕಾಗ್ತದೆ. ಸೊ ಅದು ಕಷ್ಟದ ಕೆಲಸ. ಈಗ ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು? ಇವರು ಜನರು ಪರಸ್ಪರ ಕಚ್ಚಾಡುವ ಹಾಗೆ ಮಾಡಿದರೆ ಆಗ ಜನ ನಮಗೆ ಶಿಕ್ಷಣ ಕೊಡಿ, ಉದ್ಯೋಗ ಕೊಡಿ ಅಂತೇಳಿ ಒಟ್ಟಾಗಿ ಸೇರಿ ಕೇಳುವ ಪ್ರಶ್ನೆನೇ ಇರುವುದಿಲ್ಲ ಅಲ್ವಾ? ಸೊ ಹಾಗಾಗಿ ಸಾಂಸ್ಕೃತಿಕ ರಾಜಕೀಯಕ್ಕೆ ಎರಡು ಮುಖಗಳಿವೆ. ಒಂದು ಸಕಾರಾತ್ಮಕ ಮುಖ, ಅಂದರೆ ಜನರನ್ನು ಒಟ್ಟಾಗಿ ಬದುಕಲಿಕ್ಕೆ ಸಹಕರಿಸುವಂಥದ್ದು. ಮತ್ತೊಂದು ಜನರನ್ನು ಆದಷ್ಟು ಜಾತಿ ಧರ್ಮಗಳ ಹೆಸರಲ್ಲಿ ತುಂಡು ತುಂಡು ಮಾಡಿ ಅವರೇ ಪರಸ್ಪರ ಕಚ್ಚಾಡುವಂತೆ ಮಾಡೋದು. ಸೊ ಹೀಗಾಗಿ ಈ ರೀತಿಯ ಸಾಂಸ್ಕೃತಿಕ ರಾಜಕೀಯ ಒಂದು ರಾಜಕೀಯ ಪಕ್ಷ ನಡೆಸಬಹುದು. ಸೊ ಬಹುತೇಕ ಸಂದರ್ಭದಲ್ಲಿ ಇಂಥ ನಕಾರಾತ್ಮಕ ಸಾಂಸ್ಕೃತಿಕ ರಾಜಕೀಯ ಯಾಕೆ ನಡೀತದೆ ಅಂತ ಹೇಳಿದರೆ, ಅಂದರೆ ಜನರನ್ನು ಎತ್ತಿಕಟ್ಟುದು ಧರ್ಮದ ಹೆಸರಲ್ಲಿ, ಜಾತಿಯ ಹೆಸರಲ್ಲಿ, ಪ್ರದೇಶದ ಹೆಸರಲ್ಲಿ, ಭಾಷೆಯ ಹೆಸರಲ್ಲಿ. ಸೊ ಯಾಕೆ ಎತ್ತಿ ಕಟ್ಟುದು ಅಂತ ಹೇಳಿದರೆ, ಆ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದಾಗ ಅದು ಜಾರಿಗೆ ತರುವ ಪಾಲಿಸಿಗಳಿವೆಲ್ಲ ಅವು ಯಾವುದು ಜನಪರ ಇರುವುದಿಲ್ಲ, ಅದು ಜನರ ವಿರುದ್ಧ ಇರ್ತದೆ. ಬಟ್ ಒಂದು ಡೆಮಾಕ್ರಸಿಯಲ್ಲಿ ಜನರ ಆಸಕ್ತಿಗೆ ವಿರುದ್ಧವಾದ ಪಾಲಿಸಿ ತಂದು ನೀವು ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತ ಹೇಳಿದರೆ ಜನರ ಗಮನ ಆ ಪಾಲಿಸಿ ಮೇಲೆ ಇರಬಾರ್ದು, ಬೇರೆ ಆರ್ಥಿಕೇತರ ವಿಚಾರ ಮೇಲೆ ಇರಬೇಕು. ಯಾವತ್ತೂ ಕೂಡ ಅವರು ಮಾಂಸದ ಬಗ್ಗೆ, ದನದ ಮಾಂಸದ ಬಗ್ಗೆ ಚರ್ಚೆ ಮಾಡ್ತಾ ಇರಬೇಕು, ಮತ್ತು ಅವರು ಧರ್ಮದ ಬಗ್ಗೆ ಚರ್ಚೆ ಮಾಡ್ತಾ ಇರಬೇಕು, ಊಟದ ಬಗ್ಗೆ ಚರ್ಚೆ ಮಾಡಬೇಕು. ಊಟಕ್ಕೆ ಬೇಕಾದ ರೈಸನ್ನು ಅಥವಾ ಭತ್ತವನ್ನು ಯಾರು ಬೆಳಿತಾರೆ ಅಂತ ಚರ್ಚೆ ಇರೋದಿಲ್ಲ, ಏನನ್ನು ಊಟ ಮಾಡಬೇಕು ಅಂತ ಇದೆ. ಸೊ ಹೀಗೆ ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರ ಪಾಲಿಸಿಗಳು ಜನ ವಿರೋಧಿ ಆಗಿರುವಾಗ ಕಲ್ಚರಲ್ ಪಾಲಿಟಿಕ್ಸ್ ಭಾರಿ ದೊಡ್ಡ ಮುಚ್ಚಿ ಬರ್ತದೆ. ಅಲ್ಲಿ ಕಲ್ಚರ್ ಅಂದರೆ ದೇವರು, ನಾನು ಹೇಳೋ ಊಟದ ಪ್ರಶ್ನೆ, ಏನು ತಿನ್ನಬೇಕು, ಏನು ಕುಡಿಬೇಕು, ಯಾರನ್ನು ಪ್ರೀತಿಸಬೇಕು, ಯಾರನ್ನು ಮದುವೆ ಆಗಬೇಕು, ಇಂಥ ವಿಚಾರಗಳೇ ಮುಂಚೂಣಿಗೆ ಬರ್ತದೆ. ಅದೇ ಬಹುಮುಖ್ಯ ಕಾರಣ ಯಾಕೆ ಅಂತ ಹೇಳಿದರೆ, ಅದು ಬಂದ ಕೂಡಲೇ ನೀವೊಂದು ತೀರ್ಮಾನಕ್ಕೆ ಬರ್ಬೋದು, ಈ ಪಕ್ಷದ ನೀತಿಗಳಿದೆಲ್ಲ ಎಕನಾಮಿಕ್ ಪಾಲಿಸಿ ಸರ್ ಜನಪರ ಇಲ್ಲ. ಜನಪರ ಪಾಲಿಸಿ ಇದ್ದರೆ ನೀವು ಇದನ್ನೆಲ್ಲ ಮಾಡುವ ಅಗತ್ಯ ಇಲ್ಲ. ಸೊ ಜನ ವಿರೋಧಿ ನೀತಿಗಳಿರುವಾಗ ಇಂಥ ಕಲ್ಚರಲ್ ಪಾಲಿಟಿಕ್ಸ್ಗಳು ಮುಂಚೂಣಿಗೆ ಬರ್ತವೆ. ಇದೊಂದು ಕಾರಣಕ್ಕೆ ಸಾಂಸ್ಕೃತಿಕ ರಾಜಕೀಯ ಬೇಕು. ಇದರ ಜೊತೆಗೆ ಬಹುಮುಖ್ಯವಾಗಿ ಮತ್ತೊಂದು ಕಾರಣ ಏನು ಅಂತ ಹೇಳಿದರೆ, ಈಗ ಕೆಲವು ಪಕ್ಷಕ್ಕೆ ಅದರದ್ದೇ ಆದ ಕಲ್ಚರಲ್ ಎಜೆಂಡಗಳಿರ್ತವೆ. ಈಗ BJPಗೆ ಕೆಲವು ಕಲ್ಚರಲ್ ಎಜೆಂಡ, ಅವರಿಗೇನು ಹಲವು ಸಂಸ್ಕೃತಿಯನ್ನು ಒಪ್ಪುವುದಿಲ್ಲ. ಅವರು ಒಂದು ದೇಶ ಅಂತ ಹೇಳಿದರೆ ಒಂದು ಭಾಷೆ, ಒಂದು ಸಂಸ್ಕೃತಿ, ಒಂದು ಧರ್ಮ ಅಂತೇಳಿ ಅದು ಅವರ ಕಲ್ಚರಲ್ ಎಜೆಂಡಾ. ಸೊ ಇಂಥ ಎಜೆಂಡಾ ಇರುವ ಒಂದು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದರೆ ಆ ಕಲ್ಚರಲ್ ಎಜೆಂಡಾವನ್ನು ಜಾರಿಗೆ ತರುವ ಕಲ್ಚರಲ್ ಪಾಲಿಟಿಕ್ಸನ್ನು ಮಾಡಿಯೇ ಮಾಡ್ತಾರೆ. ಸೊ ಈ ದೃಷ್ಟಿಯಿಂದಲೂ ಕಲ್ಚರಲ್. ಸೊ ಹಾಗಾಗಿ ಅವರು ಈಗ ನೋಡಿ, ಬಹುತೇಕ ರಾಜ್ಯಗಳಲ್ಲಿ ಹಿಂದಿ ಹೇರುವಿಕೆ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಿದರೆ, ಈ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಹಿಂದಿಯನ್ನು ಒಂದು ರಾಷ್ಟ್ರ ಭಾಷೆ ಅಂತ ಮಾಡಬೇಕು, ಮತ್ತು ಎಲ್ಲ ವ್ಯವಹಾರಗಳಲ್ಲಿ ಹಿಂದಿಯೇ ಬಳಕೆ ಆಗಬೇಕು ಅಂತ ಬೇರೆ ಬೇರೆ ರೂಪದಲ್ಲಿ ಜಾರಿಗೆ ಪ್ರಯತ್ನ ಮಾಡ್ತಾ ಇದೆ. ಅದು ಒಳ್ಳೆಯದ ಕೆಟ್ಟದ ಬೇರೆ ಪ್ರಶ್ನೆ.
ಹಾಗಾಗಿ ಅವರ ಕಲ್ಚರಲ್ ಎಜೆಂಡಾ ಅದಿದೆ. ಅದೇ ಧರ್ಮದ ಪ್ರಶ್ನೆ ಬಂದರೆ ಅವರು ಇದು ಹಿಂದೂ ಭಾರತ ಒಂದು ಹಿಂದೂ, ಇಲ್ಲಿ ಮೆಜಾರಿಟಿ ಹಿಂದೂಗಳಿದ್ದಾರೆ, ಇದೊಂದು ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಅವರ ಕಲ್ಚರಲ್ ಎಜೆಂಡಾ ಇದೆ. ಸೊ ಹಾಗಾಗಿ ಅದಕ್ಕೆ ಪೂರಕವಾಗಿ ಬೇಕಾದ ಕಾರ್ಯಕ್ರಮ, ರಾಮ ಜನ್ಮಭೂಮಿ, ಅಲ್ಲಿ ರಾಮ ಮಂದಿರ ಕಟ್ಟಿಸುವುದು. ಸೊ ಇದೆಲ್ಲ ಎಷ್ಟು ಮುಖ್ಯ ಅಂತ ಹೇಳಿದರೆ ನಿಮ್ಮ ಶಿಕ್ಷಣ, ಆರೋಗ್ಯ ಅದಕ್ಕಿಂತೆಲ್ಲ ಮುಖ್ಯ, ಇದೇ ಪ್ರಮುಖವಾಗಿ ಬಿಡ್ತವೆ. ಸೊ ಕಲ್ಚರಲ್ ಎಜೆಂಡಾವನ್ನು ಇಂಪ್ಲಿಮೆಂಟ್ ಮಾಡೋ ದೃಷ್ಟಿಯಿಂದಲೂ ಸಾಂಸ್ಕೃತಿಕ ರಾಜಕೀಯ ನಡೀತದೆ. ಮೂರನೇದ್ದು ಒಂದು ಈಗ ಡೆಮೋಕ್ರಸಿಯಲ್ಲಿ ಏನು ಅಂತ ಹೇಳಿದ್ರೆ ಮೆಜಾರಿಟಿ ಇದೆ ಅಲ್ವಾ, ಅದು ಮೆಜಾರಿಟಿ ಒಂದು ಪರ್ಮನೆಂಟ್ ಮೆಜಾರಿಟಿ ಇರ್ಬೋದು, ಮತ್ತೊಂದು ಬಾರಿ ಫ್ಲೆಕ್ಸಿಬಲ್ ಮೆಜಾರಿಟಿ. ಅಂದರೆ ಪರ್ಮನೆಂಟ್ ಮೆಜಾರಿಟಿ ಅಂತ ಹೇಳಿದ್ರೆ ಯಾವುದೋ ಒಂದು ಪಕ್ಷಕ್ಕೆ ಒಂದಿಷ್ಟು ಜನರ ಬೆಂಬಲ ಕಂಟಿನ್ಯೂಸ್ ಆಗಿರೋದು. ಅವು ಯಾವುದೇ ಪಾಲಿಸಿ ತರಲಿ ಒಂದಿಷ್ಟು ಜನ ವೋಟ್ ಹಾಕುವವರಿದೆ, ಮತ ಬ್ಯಾಂಕ್, ವೋಟ್ ಬ್ಯಾಂಕ್ ಅಂತ ವೋಟ್ ಬ್ಯಾಂಕ್ ಸೃಷ್ಟಿ ಮಾಡುವ ದೃಷ್ಟಿಯಿಂದಲೂ ಕಲ್ಚರಲ್ ಎಜೆಂಡಾ ಜಾರಿಗೆ ತರ್ತಾರೆ. ಸೇ ಫಾರ್ ಎಕ್ಸಾಂಪಲ್ ಈಗ ಇವರು BJP ಅವರದ್ದೇ ಉದಾಹರಣೆ ನಾವು ತಗೊಳ್ತಿದ್ರೆ, ಅಥವಾ ಕಮ್ಯುನಿಸ್ಟದ್ದು ಉದಾಹರಣೆ ತಗೊಳ್ಬೋದು. ಅವರಿಗೆ ಏನಿದೆ ಅಂತ ಹೇಳಿದ್ರೆ, ಕಮ್ಯುನಿಸ್ಟ್ ಎಡಪಂಥೀಯರಿಗೆ ಅವರಿಗೆ ಈ ವರ್ಕಿಂಗ್ ಕ್ಲಾಸ್ ಬಗ್ಗೆನೇ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ವರ್ಕಿಂಗ್ ಕ್ಲಾಸ್ ಎಲ್ಲ ನಮ್ಮ ಪರ ಇರಬೇಕು ಅಂತೇಳಿ ಆ ರೀತಿಯ ಕಲ್ಚರಲ್ ಪಾಲಿಟಿಕ್ಸನ್ನು ಅವರು ಮಾಡ್ಬೋದು. ಈಗ BJP ಅವರಿಗೆ ಏನಿದೆ ಅಂತ ಹೇಳಿದ್ರೆ, ಅವ್ರು ಹಿಂದೂ ರಾಷ್ಟ್ರ ಕಟ್ಟಲಿಕ್ಕೆ ಹಿಂದೂಗಳೆಲ್ಲ ನಮ್ಮ ಪರ್ಮನೆಂಟ್ ವೋಟ್ ಬ್ಯಾಂಕ್ ಆಗಬೇಕು, ಅದನ್ನು ಯಾವತ್ತೂ ಕೂಡ ನಾವೆಲ್ಲ ಹಿಂದೂಗಳು ಒಂದೇ ಅಂತೇಳಿ ಒಂದು ಭ್ರಮಾತ್ಮಕ ಲೋಕವನ್ನು ಸೃಷ್ಟಿ ಮಾಡಲಿಕ್ಕೆ ಯಾವತ್ತು ಪಾಕಿಸ್ತಾನ, ಇಸ್ಲಾಮು, ಅಲ್ಪಸಂಖ್ಯಾತರು ಅವರನ್ನು ತೋರಿಸಿಕೊಂಡು ನಾವು ಒಂದೇ ಅಂತೇಳೋ ಒಂದು ಚಿತ್ರಣವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಅಂದರೆ ಒಂದು ಪರ್ಮನೆಂಟ್ ವೋಟ್ ಬ್ಯಾಂಕ್ ಸೃಷ್ಟಿ ಮಾಡೋ ದೃಷ್ಟಿಯಿಂದಲೂ ಕಲ್ಚರಲ್ ಪಾಲಿಟಿಕ್ಸ್ ನಡೀತದೆ. ಓಕೆ ವೀಕ್ಷಕರೇ, ಇದಿಷ್ಟು ಸಾಂಸ್ಕೃತಿಕ ರಾಜಕಾರಣದ ಮಾತಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ನಾವು ಸಾಂಸ್ಕೃತಿಕ ರಾಜಕಾರಣದಿಂದ ಆಗ್ತಾ ಇರುವಂತಹ ಅನಾಹುತಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ.